ಮತ್ತು ನಾವು ಅವ್ರಿಗೆ ನೀವು ಹಿಂದೆ ಸ್ಕ್ಯಾನ್ಗಳು ತೊಗೊಂಡಿದ್ದಕ್ಕೆ ಯಾವ ಥರ ಸ್ಕ್ಯಾನ್ ತೊಗೊಂಡಿದ್ರಿ, ಅದು ಹೇಗೆ ಅಂತ ಡೀಟೇಲ್ಸ್ ಎಲ್ಲ ಕೇಳಿದ್ದು, ಅದು ಅವ್ರು ನಮಗಿನ್ನೂ ಕೊಟ್ಟಿಲ್ಲ ಅವರು. ಮತ್ತು ನಾವು ಈ ಹೊಸ ಸಿಸ್ಟಮ್ ತಂದ ಮೇಲೆ ನಾನು ಡೇಟಾ ಕೊಡ್ತೀನಿ 5 ಗಂಟೆಗೆ, ಭಾಳಷ್ಟು ಡ್ರಾಪ್ ಆಯಿತು. ಪರ್ ಡೇ ಎಷ್ಟು ಸ್ಕ್ಯಾನ್ಸ್ ಅವರು ತೊಗೊಳ್ತಾಯಿದ್ರು, ನಮ್ಮ ಸ್ಯಾಸ್ಟ್ ಮುಖಾಂತರ ನೀವು ಮಾಡಿ ಅಂತ ಹೇಳಿದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಇಳಿಕೆ ಆಯಿತು. ಸೊ ಅದು ಒಂದು ಇಶ್ಯೂ. ಸೊ ನಾವು ಹೇಳೋದು, ನೀವು ಹಿಂದಿನ ಸ್ಕ್ಯಾನ್ಸ್ನ ನಮಗೆ ಸರ್ಟಿಫೈ ಆಗಬೇಕು ಅಂತ ಕೆಲವು ವಿಚಾರಗಳದು, ಅದೆಲ್ಲ ಅವ್ರು ಇನ್ನೂ ನಮ್ಗೆ ಕೊಟ್ಟಿಲ್ಲ. ಸೊ ತನಿಖೆ ಇಲ್ಲ, ಅವ್ರು ನಾವು ಹೇಳಿದ್ದೀವಿ ಇಷ್ಟು ಕೊಡೋಕ್ಕೆ ಬರಲ್ಲ ನಾವು ಅಂತ ಹೇಳಿದ್ದೀವಿ, ವಿ ಕೆನಾಟ್ ಪೇ ಅಂತ. ಅವ್ರು ಇಷ್ಟು 120 ಕೋಟಿ ಕೊಡಬೇಕು ಅಂತ, 143 ಕೋಟಿ, ನಾವು ಅಷ್ಟೆಲ್ಲ ಕೊಡೋಕ್ಕೆ ಬರೋದಿಲ್ಲ, ನಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟಿದೆ ಅಷ್ಟು ಕೊಡೋಕ್ಕಾಗತ್ತೆ ಅಂತ ನಾವು ನೆಗೋಷಿಯೇಷನ್ ನಡೀತಾ ಇತ್ತು. ನೋಡಿ, ಇದು ಬಾರ್ಗೇನಿಂಗ್ ಅಲ್ಲ. ನಾನು ಸರ್ಕಾರದಲ್ಲಿ 50 ಕೋಟಿ 30 ಕೋಟಿ ನಾನು ಎಷ್ಟೇ ಕೊಡಬೇಕು ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅಂತ ನನಗೊಂದು ಗೈಡ್ಲೈನ್ಸ್ ಬೇಕು. ಸೊ ನಮಗೆ ಎಷ್ಟು ನ್ಯಾಯಯುತವಾಗಿ ನಮ್ಮ ಪ್ರಕಾರ ನಿಮ್ಗೆ ಎಷ್ಟು ಕೊಡಬೇಕು ಅಂತ ಈಗ ನಮ್ಮಿಂದ ಅವ್ರಿಗೆ ಪತ್ರ ಹಿಂದೆಲ್ಲ ಮಾತುಕತೆ ನಡೀತಾ ಇತ್ತು, ನಾವು ಅವ್ರಿಗೆ ಕನ್ವೇನೂ ಮಾಡಿದ್ದು. ಈಗ ಅಂತಿಮವಾಗಿ ನಾವು ಅವ್ರಿಗೆ ಕನ್ವೆ ಮಾಡಿಬಿಟ್ಟು ನೋಡಪ್ಪ ಇಷ್ಟು ಕೊಡೋಕ್ಕಾಗತ್ತೆ ನಮ್ಮ ಕಡೆಯಿಂದ ಅಂತ. ಅವರು ಅದನ್ನು ಒಪ್ಕೊಳ್ದೇ ಹೋದರೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಈಗ ಅವರು ಸ್ಥಗಿತ ಮಾಡಿದ್ದಾರೆ. ನಾವೀಗ ಆಲ್ಟರ್ನೇಟು ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ವಿ. ಈಗಾಗಲೇ ಕೆಲವು ಕಡೆ ಎಲ್ಲ ಆಗಿದೆ. ಇವತ್ತು ಕೋಲಾರಲ್ಲೂ ಕೂಡ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಆಗಿದೆ. ಬೇರೆ ಕಡೆಯೂ ಇನ್ನೂ ನಾಳೆ ಅಷ್ಟೊತ್ತಿಗೆ ಎಲ್ಲ ಆಗೋಗ್ತದೆ. ಆಯಿತಾ? ನೋಡಿ, ಇದು ನಡೀತಾ ಇದೆ. ನಾವು ಅಷ್ಟು ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿಬಿಟ್ಟಿದ್ದೀವಿ. ಈಗ ಅವರು ಅಂತಿಮವಾಗಿ ಏನೋ ಈಗ ನೋಡೋಣ ನಮ್ಮ ಕಡೆಯಿಂದ. ಅವ್ರು ಹೋದರೂ ಕೂಡ ನಮಗೇನು 2019ನೇ ಇಸ್ವಿಯಿಂದ ಇರುವಂಥ ಇದು ಬ್ಯಾಕ್ಲಾಗ್ ಪೇಮೆಂಟ್ಸು ನಾವು ಅವ್ರಿಗೆ ಕ್ವೆಶ್ಚನ್ ಮಾಡ್ತಾ ಇರೋದು. ನೋಡಿ ಅಮ್ಮ, ಅದಕ್ಕೆ ನಾನು ಹೇಳಿದೆ 5 ಗಂಟೆಗೆ ಬನ್ನಿ ಅಂತ ಹೇಳಿದೆ. ನೀವು ನನಗೆ ಆ ಥರ ಮಾಡಿಬಿಟ್ಟು ನೀವು ನನಗೆ ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಡೀಟೇಲಾಗಿ ಹೇಳ್ತೀನಿ. ಬಟ್ ನಮ್ಮ ಹೊಸ ಸಿಸ್ಟಮ್ ತಂದ ಮೇಲೆ 2024 ಡಿಸೆಂಬರಲ್ಲಿ ಅವ್ರದ್ದು ಏನು ಇತ್ತು ಪೇಮೆಂಟ್ಸ್ ಹಿಂದೆ ಕಲೆಕ್ಟ್ ಮಾಡ್ತಾಯಿದ್ರು, ಮತ್ತು ನಾವು ಈಗೇನು ಕೊಡೋಕ್ಕೆ ಶುರು ಮಾಡಿದೋ ಅದಕ್ಕೆ ಭಾಳ ವ್ಯತ್ಯಾಸ ಆಯಿತು. ಆಯಿತಾ? ಸೊ ನಮ್ಗೆ ಏನಂತ ಹೇಳಿದ್ರೆ ಅದಕ್ಕೆ ಐದರ್ ಅವರ ರೆಕಾರ್ಡ್ ಹಿಂದಿನ ಸ್ಕ್ಯಾನ್ ರೆಕಾರ್ಡ್ಸೆಲ್ಲ ವ್ಯಾಲಿಡೇಟ್ ಮಾಡಬೇಕು, ಅಥವಾ ನಮ್ಮಲ್ಲಿ ಅದಕ್ಕೆ ಇದು ಇನ್ಅಡ್ಮಿಸಿಬಲ್ ಅಂತ ನಮ್ಮ ಒಂದು ಸ್ಟ್ಯಾಂಡ್ ಆಗಿದೆ. ಸೊ ಈಗ ವಿರೋಧ ಪಕ್ಷದವರು ದುಡ್ಡಿನ ಸಮಸ್ಯೆ ಇಲ್ಲ, ಆಯಿತಾ? ಬಟ್ ವಿರೋಧ ಪಕ್ಷವರು ಕೇಳಿದಕ್ಕೆಲ್ಲ ದುಡ್ಡು ಕೊಟ್ಬಿಡಿ ಅಂತ ಹೇಳ್ಬಿಟ್ರೆ ಇದು ಸರ್ಕಾರದ ದುಡ್ಡು. ಮತ್ತು ನಾವು ಹಿಂದೆ ಅವ್ರ ಅವಧಿಯಲ್ಲಿ ಏನು ಕೂಡ ಅವ್ರು ಚೆಕ್ಕು ಮಾಡಿಲ್ಲ, ಏನು ಪರಿಶೀಲನೆ ಮಾಡಿಲ್ಲ. ನಾವೀಗ ಚೆಕ್ ಮಾಡಿ ನಿಲ್ಲಿಸಿದೋ, ದುಡ್ಡು ಉಳಿತಾಯ ಕೂಡ ಆಗ್ತಾ ಉಂಟು. ಈಗ ರಾಜ್ಯಕ್ಕೆ ಸ್ಕ್ಯಾನ್ಗಳು ಕೂಡ ಈಗ ಮಿಸ್ಯೂಸ್ ಆಗದೆ ಇರೋ ಥರ ಅದು ಕೂಡ ಆಗ್ತಾಯಿದೆ. ಮತ್ತು ಈಗ ಆಲ್ಟರ್ನೇಟ್ಸ್ ಕೂಡ ನಮಗೆ ಬೇಕಾದಷ್ಟಿದೆ. ಈಗ ನಾವು ಹೊಸದಾಗಿ MRIಗಳು ನಾವೇ ಖರೀದಿ ಮಾಡ್ತಾಯಿದ್ದೀವಿ, ಟೆಂಡರ್ ಕರೆದಾಗಿದೆ. ಯಾಕಂದರೆ ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಬೇರೆ ಬೇರೆ ಗೊಂದಲಗಳಾಗ್ತದೆ ಅಂತೇಳಿ ಈಗ ನೆಕ್ಸ್ಟ್ ನಾವು ಸುಮಾರು 7 ಕಡೆ ಏನೋ ನಮ್ಮ MRI ಮೆಷಿನ್ಸೇ ಈಗ ಟೆಂಡರ್ ಕರೆದಿದ್ದೀವಿ. ಬೇರೆ ಆಸ್ಪತ್ರೆಗಳಲ್ಲಿ ನಾವೆಲ್ಲ ನಮ್ಮ ಓನ್ MRI ಮೆಷಿನ್ಸ್ ಹಾಕ್ತಾಯಿದ್ದೀವಿ, ನಮ್ಮದೇ CT ಮೆಷಿನ್ಗಳು ಹಾಕೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಇದು ಬಿಟ್ಟು ಬೇರೆ ಕಡೆ ಮಾಡ್ತಾಯಿದ್ದೀವಿ. ಮತ್ತು ಈಗ ಎಲ್ಲ ಕಡೆ ಡಯಾಗ್ನೋಸ್ಟಿಕ್ಸ್ ಫೆಸಿಲಿಟೀಸ್ ಇದೆ. ಇವರೊಬ್ಬರ ಮೇಲೆ ನಾವೇನು ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಾವು ಅವ್ರನ್ನ ಎಂಪನಲ್ ಮಾಡ್ಕೊಂಡು ನಾವು ಇದೇ ದುಡ್ಡು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಹೊರಗಡೆ ಅವರು ಕೂಡ ಪ್ರೈವೇಟ್ ಏಜೆನ್ಸೀಸ್ ಇರ್ತಾರೆ, ಅವರಲ್ಲಿ ಅವ್ರಿಗೆ ಪಬ್ಲಿಕ್ಕಿಗೇನು ತೊಂದರೆ ಆಗಲ್ಲ, ಅವ್ರಿಗೂ ಫ್ರೀನೇ ಇರ್ತದೆ, ಮತ್ತು ಅವ್ರಿಗೆ ಸ್ಕ್ಯಾನ್ ಮಾಡ್ಕೊಳ್ಳೋಕೆ ಅವಕಾಶ. ಈಗ ಅಶೋಕ್ ಅವರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ದೊಡ್ಡದಾಗಿ BJP JDS ಅವರು, ನಾವು ಸರ್ಕಾರ ದುಡ್ಡು ಉಳಿಸ್ತಾ ಇದ್ದೀವಿ. ಒಂದು ಎರಡನೇ ದುಡ್ಡದು ಏನು ಕೊಡೋದಕ್ಕೆ ಏನು ಪೇಮೆಂಟ್ ಏನಿಲ್ಲ. ನಾವು ಹೇಳ್ತಾ ಅಷ್ಟು ದುಡ್ಡು ನಾನು ನಿಮಗೆ ಕೊಡೋಕ್ಕೆ ಆಗೋದಿಲ್ಲ, ಕೊಡೋಕ್ಕೆ ಬರೋದಿಲ್ಲ, ಇದು ಸರಿಯಲ್ಲ ಅಂತ ಹೇಳಿ ನಮ್ಮ ಪ್ರಕಾರ ಅಷ್ಟು ಕೊಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಅಂತ ನಾವು ಹೇಳಿದ್ದೀವಿ. ಅದೇನೇ ಇರಲಿ ನಮ್ಮ ಕಡೆಯಿಂದ ಅವ್ರು ಪ್ರೂವ್ ಮಾಡಬೇಕಷ್ಟೇ ನಮಗೆ. ಈಗ ಒಂದೇ ಸಲ MRI ಸ್ಕ್ಯಾನ್ ಮಾಡಿದಾಗ ಒಂದು ಸ್ಕ್ಯಾನ್ ಮಾಡ್ಬೋದು. ಅವ್ರೇನು ಮಾಡ್ತಾಯಿದ್ರು, ಮೇಲ್ಗಡೆಗೆ ತಲೆಗೆ ಒಂದು ಸ್ಕ್ಯಾನು, ಚೆಸ್ಟ್ ಏರಿಯಾಗೆ ಒಂದು ಸ್ಕ್ಯಾನು, ಕೆಳಗಡೆ ಏರಿಯಾಗೆ ಒಂದು ಸ್ಕ್ಯಾನ್ ಮಾಡೋ ಬದಲು 3 ಸ್ಕ್ಯಾನ್ಗಳಾಗ್ತಾಯಿತ್ತು. ಒಂದೇ ಸ್ಕ್ಯಾನ್ ಮಾಡುವಂಥ ಅವಕಾಶ ಇದ್ದಾಗ 3 ಮಾಡೋರು. ಸೊ ಅದೆಲ್ಲ ನಮ್ಗೆ ಗೊತ್ತಾಯಿತು. 2024 ನಾವು ಅದನ್ನು ಪತ್ತೆ ಹಚ್ಚಿದ್ದು, ಆಮೇಲೆ ಸ್ಟಾಪ್ ಮಾಡಿಸ್ದು. ಮತ್ತು ಅವ್ರು ಭಾಳಷ್ಟು ಬೇರೆ ಬೇರೆ ಥರ ಪ್ರೆಷರ್ ಹಾಕಿದ್ದಾರೆ ನಮ್ಮ ಮೇಲೆ, ದುಡ್ಡು ರಿಲೀಸ್ ಮಾಡಿಸ್ಕೊಡೋದಕ್ಕೆ ಇದೆಲ್ಲ ಮಾಡಿ. ನಾವು ಅದಕ್ಕೆ ಯಾವುದಕ್ಕೂ ಬಗ್ಗಿಲ್ಲ, ಆಯಿತಾ? ನಮಗೇನಂತ ಹೇಳಿದ್ರೆ ದುಡ್ಡು ಸರ್ಕಾರದ ಈ ಥರ ಪೋಲ್ ಆಗಬಾರ್ದು ಮತ್ತು ಅಂತ ಹೇಳಿದ್ದೀವಿ. ಸೊ ನಮ್ಮ ಸ್ಟ್ಯಾಂಡ್ ಆ ಥರ ಇದೆ. ಹೌದು, ಅವರು ನಾವು ಹೇಳಿದ್ದು ಅದಕ್ಕೋಸ್ಕರ ದೃಢೀಕರಣ. ಮತ್ತು ನಾವು ಈ ಸ್ಯಾಸ್ಟ್ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ದಿಢೀರಾಗಿ ಯಾಕೆ ಕಮ್ಮಿ ಆಯಿತು ಅದು ನೋಡಬೇಕಲ್ಲ. ಸೊ ಈಗ ಖರೀದಿನೂ ಮಾಡ್ಬೋದು. ನಾವು ಖರೀದಿ ಮಾಡದೇ ಇದ್ರೂ ಕೂಡ ಎಲ್ಲ ಕಡೆ ಈಗ CT MRI ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಬಂದಿವೆ.
ನಾವು ಅವ್ರಿಗೆ ಎಂಪ್ಯಾನಲ್ ಮಾಡಿಕೊಂಡು ನಮಗೆ ಈ ದುಡ್ಡು ಕೊಡ್ತೀವಿ ಅಂತೇಳಿ ಅಲ್ಲಿ ಹೋಗಿ ಫ್ರೀಯಾಗಿ ಜನ ಮಾಡಿಸ್ಕೊಂಡು ಬರ್ಬೋದು. ಅದಕ್ಕೂ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಮಾಡಿದ್ದೀವಿ. ಈಗಾಗಲೇ ನಾವು ಈಗ ಮಾಡಿದ್ದೀವಿ. ಈಗ ಈ ಎಲ್ಲ ಇವರೆಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಈಗ ಸಪ್ರೇಟಾಗಿ ಮಾಡಿದ್ದೀವಿ. ಅದನ್ನು ಮುಂದುವರಿಸ್ತೀವಿ. ಇವರು ವಾಪಸ್ ಬಂದರೂ ಕೂಡ ನಮ್ಮ ಜೊತೆಯಲ್ಲಿ ಆ ಎಂಪ್ಯಾನಲ್ಡ್ ಲ್ಯಾಬ್ಸ್ನ ಮುಂದುವರಿಸ್ತೀವಿ. ಯಾಕಂದರೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಈ ಸಿಸ್ಟಮ್ ಈಗ ಏನು ನಾವು ಮಾಡ್ತಾಯಿದ್ದೀವಿ ಪರ್ಮನೆಂಟೇ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಪ್ರೈವೇಟ್ ಎಂಪ್ಯಾನಲ್ಡ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು, ಅದೇ ಥರ ಇಲ್ಲಿಗೂ ಪ್ರೈವೇಟ್ ಎಂಪ್ಯಾನಲ್ಡ್ ಲ್ಯಾಬ್ಸ್ಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗಿ CT MRI ಮಾಡ್ಕೊಂಬರ್ಲಿ. ನಮ್ಮ ಜೊತೆ ಯಾರು ಎಂಪ್ಯಾನಲ್ ಆಗ್ತಾರೆ. ಸೊ ಈಗ ನಮ್ಮ ಜೊತೆ ಅವರು ಏನು ಮಾಡ್ತಾರೆ ನೋಡೋಣ. ಅವ್ರು ರಾಜಿ ಆದರೆ ನಾವು ಅವ್ರ ಜೊತೆಯಲ್ಲಿ ಮುಂದುವರಿಸ್ತೀವಿ. ಇಲ್ಲದೆ ಹೋದರೆ ಅವ್ರು ರಾಜಿನೇ ಆಗೋದಿಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡಬೇಕು ನೋಡೋಣ. ಬಟ್ ಅದರ ಮಧ್ಯದಲ್ಲಿ ನಮ್ಮ ಉದ್ದೇಶ ಸಾರ್ವಜನಿಕ ತೊಂದರೆ ಆಗಬಾರ್ದು. ಇದೇನೇ ಅವ್ರ ವ್ಯಾಜ್ಯ ಏನೇ ಇರಲಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸರ್ಕಾರದ ದುಡ್ಡು ಪೋಲಾಗಬಾರ್ದು, ಅಷ್ಟೇ ಇರುವಂಥದ್ದು. ಮತ್ತು ನಮಗೆ NHM ದುಡ್ಡು ಇನ್ನೂ ಬಂದೂ ಇಲ್ಲ. ಈಗ ಅಶೋಕ್ ಅವರು BJP ಅವರು ಹೇಳ್ತಾರೆ ನಮಗೆ ಸಾಕಷ್ಟು ಹಣ NHM ದುಡ್ಡು ಬಂದಿಲ್ಲ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ದುಡ್ಡಿಂದನೇ ಕೊಡ್ತಾಯಿದ್ದೀವಿ. ಮುಂದೆ ಬರುತ್ತೆ ಅಂತ ಹೇಳಿ ನಾವು ಅದೇನು ದುಡ್ಡು ಇಶ್ಯೂ ಮಾಡಲಿಲ್ಲ. ಮುಂದೆ ಬರ್ತದೆ ಅಥವಾ ಏಪ್ರಿಲ್ ತಿಂಗಳಿಗೆ ಬರ್ಬೋದು, ಮಾರ್ಚ್ ತಿಂಗಳಿಗೆ ಬರ್ಬೋದು ಅಂಥೇಳಿ ನಾವು ನಮ್ಮದು ಸರ್ಕಾರ ಸ್ಟೇಟ್ ಫಂಡೇ ಹಾಕ್ಬಿಟ್ಟು ಈ NHM ಪೇಮೆಂಟ್ಸ್ನ ಮಾಡ್ತಾಯಿದ್ದೀವಿ. ಮೊನ್ನೆನೂ ಕೂಡ ಔಷಧಿಗಳದು ಸುಮಾರು 40 ಕೋಟಿ ರೂಪಾಯಿ NHM ಫಂಡ್ಸ್ ಇನ್ನೂ ಬಂದಿರಲಿಲ್ಲ ನಮಗೆ. ನಾವೀಗ ಸ್ಟೇಟ್ ಫಂಡೇ ಹಾಕಿ ಆ ದುಡ್ಡು ರಿಲೀಸ್ ಮಾಡಿದ್ದೀವಿ. ಸೊ ಈ ಥರ ನಾವು ಅದನ್ನು ಪೊಲಿಟಿಸೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಈ ಇಶ್ಯೂ ಈ ಥರ ಇದೆ. ಸೊ ಪೂರ್ತಿ ವಿಚಾರ ಗೊತ್ತಿಲ್ಲ ಮೋಸ್ಟ್ಲಿ ಯಾರಿಗೆ, ಅಶೋಕ್ ಅವ್ರಿಗೆ. ಮತ್ತು ಏನು ಕಂಪನಿಯವ್ರು ಹೇಳಿದ್ದಾರೆ ಅದನ್ನೇ ತೊಗೊಂಡು ರಿಯಾಲಿಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ರಿಯಾಲಿಟಿ ಬೇರೆ ಇದೆ. ನಾವು ಇದನ್ನು ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಏನು ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ತೀವಿ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಡೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಆಗಿದೆ. ನಾಳೆ ಅಷ್ಟೊತ್ತಿಗೆ ಬಹುತೇಕ ಎಲ್ಲ ಕಡೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸು ಇರ್ತದೆ. ಸೊ ಏನು ಅವರು ಬೇರೆ ಖಾಸಗಿ ಎಂಪ್ಯಾನಲ್ ಲ್ಯಾಬ್ ಈಗ ಕೋಲಾರ ನೆನೆ ಸಮಸ್ಯೆ ಆಗುತ್ತೆ. ಅಲ್ಲಿ ಆಲ್ರೆಡಿ ಅಲ್ಲಿ ಜಾಲಪ್ಪ ಕಾಲೇಜ್ ಜೊತೆ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗ ಜನ ಅಲ್ಲಿಗೆ ಹೋಗಿ ಸ್ಕ್ಯಾನ್ ತೊಗೊಂಬರ್ಬೋದು. ಸೊ ಆ ಥರ ಮಾಡಿದ್ದೀವಿ. ಸೊ ಇಲ್ಲಿ ಇವ್ರ ಜೊತೆ ಮಾತುಕತೆ ಏನಾಗೋದು ನೋಡೋಣ. ಎಲ್ಲರಿಗೂ ಆಲ್ರೆಡಿ ಮೊನ್ನೆನೇ ಕೊಟ್ಬಿಟ್ಟು ಇವರು 1-2 ದಿವಸ ಅವರು ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅದು ಆಗ್ತದೆ. ಮತ್ತು ಇವ್ರ ಜೊತೆ ರಾಜಿ ಮಾಡ್ಕೊಳ್ತೀವಿ ಅವ್ರು ರಾಜಿಗೆ ಬಂದರೆ. ಬಟ್ ನಾವು ಕಾನೂನು ಪ್ರಕಾರ ಹೋಗಬೇಕು. ನಮ್ಮ ಅಸೆಸ್ಮೆಂಟ್ ಪ್ರಕಾರ ಎಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೇಳ್ತೀವಿ. ಅದನ್ನು ಒಪ್ಕೊಂಡ್ರೆ ನಾವು ಮುಂದುವರಿಸ್ಬೋದು. ಇದೆಲ್ಲ ಹೇಳಾಗಿ ನಿಂತೋಯ್ತಮ್ಮ. ಕಳೆದ 1.5 ವರ್ಷದಿಂದ ಇದೆಲ್ಲ ನಿಂತೋಯ್ತು. ಅದೆಲ್ಲ ನಿಂತೋಗಿದೆ. ಅವ್ರು ಕೇಳ್ತಾರೆ 2019 ಇಸ್ವಿಯಿಂದ ಇದು ಮತ್ತು ಪ್ರತಿ ವರ್ಷ 5% ಹೆಚ್ಚಾಗಬೇಕು ನಮಗೆ ಅಂತ. ಅದನ್ನು ಕೂಡ ಕೊಡೋಕ್ಕೆ ಬರಲ್ಲ ಅಂತ ನಮ್ಮ FD ಅವರು ಹೇಳಿದ್ದಾರೆ. FD ಅವರು ನಮಗೆ ಸುಮಾರು 8 ತಿಂಗಳಿಂದನೇ ಇದನ್ನು ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಬೇಕಾದರೆ ಈ ಸರ್ವಿಸಸ್ ನಿಮಗೆ ಬೇಕಾ ಅಥವಾ ನೀವೇ ನಡೆಸಿ ಥರ ಯೋಚನೆ ಮಾಡಿ ಅಂತಲೂ ಕೂಡ ನಮ್ಗೆ ಹೇಳಿದ್ರು FD ಅವರು. ಯಾಕಂದರೆ ಯಾಕಂದರೆ ಇವೆಲ್ಲ ಪ್ರೈವೇಟ್ ಏಜೆನ್ಸೀಸ್. ಅವ್ರಿಗೆ ಲಾಭ ಎಷ್ಟು ಜಾಸ್ತಿ ಮಾಡ್ಕೊಡೋಕ್ಕಾಗುತ್ತೆ ಅಷ್ಟು ನೋಡ್ತಾ ಇರ್ತಾರೆ. ಅವ್ರಿಗೇನು ಸೇವಾ ಮನೋಭಾವಕ್ಕಿಂತ. ಸೊ ಈ PPP ಮಾಡೆಲ್ಗಳು ನಾವು ಇದಕ್ಕೆ ಕೇರ್ಫುಲ್ಲಾಗಿರಬೇಕು. ಇದನ್ನು ಸರಿಯಾಗಿ ಇಲ್ಲದೆ ಹೋದರೆ ಈಗ ನಾವು ನಮ್ಮ ಡಯಾಲಿಸಿಸು ಅದನ್ನು ಈಗ ಒಂದು ಸಿಸ್ಟಮೆಟಿಕ್ ಮಾಡ್ತಾಯಿದ್ವಿ. ಅಲ್ಲೂ ಕೂಡ PPP ಮಾಡಲೇ, ಅಂದರೆ ನಾವು ಫ್ರೀಯಾಗಿ ಪಬ್ಲಿಕ್ಗೆ ಕೊಡ್ತಾಯಿದ್ವಿ, ಅವ್ರು ನಡೆಸ್ತಾ ಇದ್ದಾರೆ. ಆದರೆ ಈಗ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ನಾವೇ ನಡೆಸೋದಕ್ಕೆ ಶುರು ಮಾಡಿಕೊಡ್ತಾಯಿದ್ವಿ. ಯಾಕಂದರೆ ಇವ್ರ ಮೇಲೆ ಜಾಸ್ತಿ ಡಿಪೆಂಡು ಆಗಬಾರ್ದು. ನಾಳೆ ಈ ಥರ ನೋಡಿ ಸಡನ್ನಾಗಿ ದಿಢೀರಾಗಿ ಆಯಿತು ನಮಗೆ ಲೆಟ್ರ್ ಬರೆದಿದ್ದಾರೆ, ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಲೆಟ್ರ್ ಬರೆದಿದ ತಕ್ಷಣವೇ ಎಲ್ಲ ಆಗೋಗುತ್ತೆ ಅಂತ ದಿಢೀರಾಗಿ ಅವರು ಸರ್ವಿಸಸ್ ನಿಲ್ಲಿಸ್ಬಿಟ್ರೆ ಅದು ಯಾರಿಗೆ ಮತ್ತೆ ತೊಂದರೆ ಆಯಿತು. ಒಂದು ಹೆಡ್ಲೈನ್ ನ್ಯೂಸ್ ಆಗ್ಬೋದು, ಬಟ್ ಪಬ್ಲಿಕ್ಕಿಗೆ ತೊಂದರೆ ಆಯ್ತಲ್ಲ 1-2 ದಿವಸ, ಅದು ಆಗಬಾರ್ದು ತಾನೆ. ಸೊ ಅದಕ್ಕೋಸ್ಕರ ನಾವು ಭಾಳ ಗಂಭೀರವಾಗಿ ತೊಗೊಳ್ತೀವಿ. ಅವ್ರ ಏಜೆನ್ಸಿ ಜೊತೆ ಮಾತಾಡ್ತೀವಿ. ಅವರು ಸರಿಯಾಗಿ ದಾರಿಯಾಗಿ ಬಂದರೆ ಪರವಾಗಿಲ್ಲ, ಇಲ್ಲದೆ ಹೋದರೆ ನಾವೇನು ಅದಕ್ಕೇನು ಬಗ್ಗೋರೇನಲ್ಲ. ನಮ್ಮದು ಸ್ಟ್ಯಾಂಡ್ ಏನಿದೆ ಅದು ಇದ್ದೇ ಇರ್ತದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ನು ಸ್ವಲ್ಪ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ ನಾನು ನಿಮಗೆ. ಸೊ ಅದನ್ನು ಮುಂದಿನ ದಿವಸದಲ್ಲಿ ಸ್ಯಾಲ್ರಿಗೆ ಲಿಂಕ್ ಮಾಡ್ತೀವಿ. ಪೂರ್ ಅಟೆಂಡೆನ್ಸ್ ಇದ್ದರೆ ಅದು ಅವರ ಸಂಬಳಕ್ಕೆ ಲಿಂಕ್ ಮಾಡ್ತೀವಿ. ಇದು ಏನು ಅಟೆಂಡೆನ್ಸ್ ತಂದುಬಿಟ್ಟು ಏನು ಪ್ರಯೋಜನ? ಮತ್ತು ಸುಮ್ಮನೆ ಅಟೆಂಡೆನ್ಸ್ ಸಿಸ್ಟಮ್ ಇದೆ. ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ ನಾವು ತೊಗೊಂಬಂದಿರೋದು ಒಂದು ಹೊಸ ಸಿಸ್ಟಮ್ಮು. ನಮ್ಮನ್ನು ನೋಡಿ ಈಗ ನಮ್ಮ ಸಿಸ್ಟಮನ್ನು ಶಿಕ್ಷಣ ಇಲಾಖೆಯವರು ತೊಗೊಳ್ತಾ ಇದ್ದಾರೆ. ಅವರಲ್ಲೂ ಕೂಡ ನಮ್ಮ ಸಿಸ್ಟಮನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಮ್ಮ ಸಿಸ್ಟಮಿಂದ ಈ ಗವರ್ನೆನ್ಸ್ಗೆ ನಮ್ಮ ಒಂದು ಆಲೋಚನೆಯಿಂದ ಅವ್ರಿಗೆ ಒಂದು ಮಾನ್ಯತೆ ಸಿಕ್ತು ಕೇಂದ್ರದಿಂದ. ಯಾಕಂದರೆ ನಾವು ಇದು ಮಾಡಿದ್ವಲ್ಲ, ಭಾಳ ಸಿಂಪಲ್ಲು, ದುಡ್ಡು ಖರ್ಚಿಲ್ಲ ಸರ್ಕಾರಕ್ಕೆ, ಮತ್ತು ಭಾಳ ಎಫೆಕ್ಟಿವ್ ಆಗಿ ನಡೆಯತಕ್ಕಂಥದ್ದು ನಮ್ಮ ಕ್ಯಾಂಪ್ಸು ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅದು ಇವತ್ತು ಅದೆಲ್ಲ ಇರುವಂಥದ್ದು ಒಂದು ಪಾರದರ್ಶಕತೆ, ಅಕೌಂಟಬಿಲಿಟಿ, ಮತ್ತು ಅಲ್ಟಿಮೇಟ್ಲಿ ಅದ್ರ ಮುಖಾಂತರ ವ್ಯವಸ್ಥೆ ಅನುಕೂಲ ಆಗಬೇಕಾದ್ರೆ ಈ ಕ್ರಮಗಳು ಆಗಲೇಬೇಕಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ಶೋ ಕಾಸ್ ಆದರೂ ಹೋಗಬೇಕು. ಸರಿ ಹೋಗದೆ ಹೋದರೆ
ಸ್ಯಾಲ್ರಿಗೂ ಲಿಂಕ್ ಮಾಡಲೇಬೇಕಾಗ್ತದೆ. ಅದೆಲ್ಲ ಮಾಡಿದ್ರೇ ಅದರ ಪ್ರಯೋಜನ ಸಿಗುವಂಥದ್ದು.